ಈಗ ನಾವು ಎಲ್ಲ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಪೊಲೀಸ್ ಇಲಾಖೆ ವಿರುದ್ಧ ಯಾರು ಈ ಕಡೆ ವಿರೋಧ ಪಕ್ಷದಿಂದ ಮಾತಾಡ್ತಾ ಇಲ್ಲ. ಯಾರು ಭ್ರಷ್ಟರದಾರ, ಯಾರು ಚಮಚಾಗಿರಿ ಮಾಡ್ತಾರೆ ಅಂತ ಪೊಲೀಸ್ ಅಧಿಕಾರಿಗಳ ಬಗ್ಗೆ ಮಾತಾಡ್ತಾರೆ. ಈಗ ಆಡಳಿತ ಪಕ್ಷದವ್ರಿಗೆ ಯಾಕೆ ಬ್ಯಾನ್ ಆಗ್ಲಕತ್ತದ? ಎದ್ದು ಕಾಲಿಂಗ್ ಅಟೆನ್ಷನ್ ಅಂತ ಹೋಗ್ತಾರೆ. ಇದು ಪೊಲೀಸ್ ಇಲಾಖೆಗೆ ಅಪಮಾನ ಅಂತಾರೆ. ಎಲ್ಲಿ ಅಂದ್ರೆ ಕುಂಬಳಕಾಯಿ ಕಳ್ಳ ಅಂದ್ರೆ ಇವ್ರು ಯಾಕೆ ಬೆನ್ನು ಮುಟ್ಕೊಳಕತ್ತಾರ? ಇದು ನನ್ನ ಮೂಲ ಪ್ರಶ್ನೆ. ಎಲ್ಲ ಮಾತಾಡ್ತಾ ಇರೋರು ಅವ್ರ ಕಾಲದಲ್ಲಿ ಏನೇ ಸುಧಾರಣೆ ಕೇಳಲಿಕ್ಕೂ ಕೂತವ್ರು ಎತ್ತಾಡೋರು ಯಾಕೆ ಅವರೇ ಎದ್ದು ಕುಡಿತಾರೆ ಅಂದ್ರೆ ಖಾಲಿ ಗಣೇಶನ್ ಐತೆ ಕುಡಿತಾರೆ. ಚರ್ಚೆ ಕೊಡಿ, ಖಾಲಿ ಗಣೇಶನ್ ಚರ್ಚೆ ಕೊಡಿ ಅವ್ರಿಗೆ. ಮಾತಾಡ್ತಾರೆ ಆಯ್ತು. ಹೋಮ್ ಮಿನಿಸ್ಟರ್ ಆಗಿದ್ದವರು ಶ್ರೀನಿವಾಸ್ ಕೂತ್ಕೊಳ್ಳಿ. ಪ್ರತಿನಿತ್ಯ ಈ ರಾಜ್ಯದ ಜನ ಅನುಭವಿಸುವಂತ ಸಂಘದ ವ್ಯವಸ್ಥೆ ಇದ್ರ ಮೇಲೆ ಬೆಳಕು ಚೆಲ್ಲಿಕ್ಕೆ ಸ್ವಲ್ಪ ಸಮಯ ವಿನಿಯೋಗ ಮಾಡಿದ್ರೆ ನಾವೇನೋ ಕಳ್ಕೊಂಡಾಗಿ ನಾವು ಮಾತಾಡಿದ್ರೆ ತುಂಬಾ ಕಷ್ಟ ಆಗ್ತದೆ. ನಾವು ವಿರೋಧ ಪಕ್ಷದಲ್ಲಿ ಇದನ್ನ ಹೇಳ್ಬೇಕು. ಆಡಳಿತ ಪಕ್ಷದವ್ರಿಗೆ ಸಂಕಟ ಇದೆ, ಅವ್ರು ಹೇಳಲಿಕ್ಕೆ ಆಗೋದಿಲ್ಲ. ಆ ಬೆಂಚಲ್ಲಿ ನಿಂತು ಇದನ್ನ ಹೇಳ್ತೇವೆ. ಯಾರಿಗೋಗಿ ಇದು ರೀಚ್ ಆಗಬೇಕು, ಈ ಸಂದೇಶ ಅವ್ರಿಗೆ ಆಗಬೇಕು, ಆ ವ್ಯವಸ್ಥೆ ಸರಿಯಾಗಬೇಕು ಅನ್ನುವಂತ ದೃಷ್ಟಿಯಿಂದ. ಹಂಗಂದ ಕೂಡಲೇ ಎಲ್ಲರೂ ದುಷ್ಟರು, ಎಲ್ಲರೂ ಕೆಟ್ಟವರು ಪೊಲೀಸಲ್ಲಿ ನಾನು ಹೇಳಲಿಕ್ಕೆ ನಾವು ತಯಾರಿಲ್ಲ. ಜೈಲಿನ ಸುಧಾರಣೆ ಬಗ್ಗೆನೂ ಕೂಡ ಅಷ್ಟೇನೆ ಅನೇಕ ಕಾರ್ಯಕ್ರಮಗಳನ್ನು ತಗೊಂಡಿದ್ವಿ. ಅದನ್ನ ಕೂತು ಚರ್ಚೆ ಮಾಡಿ ಅಧಿಕಾರಿಗಳ ಜೊತೆನಲ್ಲಿ ಸರಿ ಮಾಡುವಂತ ಅವಶ್ಯಕತೆ ಇದೆ. ಇತ್ತೀಚಿನ ದಿವಸದಲ್ಲಿ ಜೈಲು ಒಳಗಡೆಯಿಂದ ಬರುವಂತ ಆ ಪ್ರಕರಣಗಳನ್ನು ನೋಡಿದಾಗ ಅದು ಜೈಲು ಅಥವಾ ರೆಸಾರ್ಟೋ ಅಥವಾ ಅರಮನೆಯೋ ಅಥವಾ ರೆಸ್ಟ್ ಹೌಸ್ ಏನು ಅಂತ ಹೇಳಿ ನಮ್ಗೆ ಅರ್ಥ ಆಗುದಿಲ್ಲ. ಈ ಸ್ಥಿತಿನಲ್ಲಿ ಆಗ್ತಾ ಇದೆ. ಅದನ್ನ ಸರಿಪಡಿಸುವಂತ ಕೆಲಸ ನಾವಿದ್ದಾಗ ಜೈಲಿನ ಸುಧಾರಣೆ ಬಗ್ಗೆ ಅನೇಕ ಸಂಗತಿಗಳನ್ನ ಮಾಡಿದ್ವಿ. ಅದನ್ನು ದಯವಿಟ್ಟು ಹಿರಿಯ ಅಧಿಕಾರಿಗಳ ಜೊತೆನಲ್ಲಿ ಕೂತು ಸರಿ ಮಾಡುವಂತ ಕೆಲಸ ಮಾಡಬೇಕು. ಸರ್ 118 ಮಾಡಿದೀವಿ. ಎಲ್ಲರೂ ಬಂದು ಕಂಪ್ಲೇಂಟನ್ನು ಪೊಲೀಸ್ ಸ್ಟೇಷನಿಗೆ ಬಂದು ಬರೆದು ಕೊಡ್ಲಿಕ್ಕೆ ಆಗೋದಿಲ್ಲ. ತಕ್ಷಣ ಫೋನ್ ಮಾಡಿದ್ರೆ ಬರಬೇಕಾಗ್ತದೆ ಅಂತ 118 ಮಾಡಿದ್ವಿ. ಮೊನ್ನೆ 112 ಸಾರಿ, ಅದನ್ನು ಫೋನ್ ಮಾಡಿ ಹೇಳಿದ್ರೆ ಮೊನ್ನೆ ದಿನ ಹೋಟೆಲ್ನಲ್ಲಿ ಇವರು ವಸೂಲಿ ಹೋಗಿದ್ದಾರೆ. ಹೋಟೆಲ್ ರೂಮ್ ಒಳಗಡೆ 4 ಜನ ಹುಡುಗರು ಇದ್ದಾರೆ ಅಂತೇಳಿ ಹೇಳಿ ಯಾರೋ ಹೇಳಿದ್ರು. ಇವರು ಯಾರು ಫೋನ್ ಮಾಡಿದ್ರು ಗೊತ್ತಿಲ್ಲ. ಹೋಟೆಲಿಗೆ ಹೋಗಿದ್ದಾರೆ. ಆ ಹೆಣ್ಮಗಳೊಬ್ಳು ಜಂಪ್ ಮಾಡಿ ಇವತ್ತು ಸಾವು ಬದುಕಿನ ಇದರಲ್ಲಿ ಆಗ್ತಾ ಇದ್ದಾರೆ. FIR ಯಾರ ಮೇಲೆ ಆಯ್ತು? ಹೋಟೆಲ್ ಮಾಲೀಕನ ಮೇಲೆ FIR ಆಯ್ತು. ನಿಮ್ಗೆ ಹೋದ ಪೊಲೀಸ್ನವ್ರ ಮೇಲೆ ಏನಾಯ್ತು ಅಂತೇಳಿ ಹೇಳಿ ನಮ್ಗೆ ಗೊತ್ತಿಲ್ಲ ಸರ್. ಅದ್ರ ಜೊತೆಗೆ ಇವತ್ತು ನೀವು ಏನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀರಿ ಗೊತ್ತಿಲ್ಲ ಸರ್. ಯಾವ ರೋಡಲ್ಲಿ ಹೋಗ್ಲಿ ಪೊಲೀಸ್ ಕಾರ್ ನಿಲ್ಸ್ಕೊಂಡು ಇದನ್ನ ಹಾಕ್ತಾ ಇರ್ತಾರೆ ದುಡ್ಡು. ಯಾವ ರೋಡಲ್ಲಿ ಹೋಗಿ ಫೈನ್ ಹಾಕ್ತಾ ಇದ್ದಾರೆ. ಯಾಕೆ ಇದು ಜನರಿಗೆ ಇದು ಹಿಂಸೆ ಆಗಲ್ವಾ? ಇಲ್ಲಿಗಲ್ ಆಗಿ ಅವನು ಹೆಲ್ಮೆಟ್ ಹಾಕೋದಿಲ್ಲ, ಲೈಸೆನ್ಸ್ ಇಲ್ಲ, ಇದು ಯಾವಾಗ್ಲಿಂದನೂ ಇರೋದೆ. ಆದರೆ ಪ್ರತಿನಿತ್ಯ ಅದು ಎಷ್ಟು ಕಲೆಕ್ಷನ್ ಬರ್ತದೆ ನೀವೇ ಹೇಳಬೇಕು ಸದನಕ್ಕೆ, ಎಷ್ಟು ಕಲೆಕ್ಷನ್ ಬರ್ತದೆ ಅಂತ. ಸರ್ಕಾರಕ್ಕೆ ಅದು ಒಂದು ಆದಾಯ ಅಂತೇಳಿ ಹೇಳಿ ನೀವೇನಾದರೂ ಭಾವಿಸಿದ್ರೆ ಅಂತ ಯಾವಾಗಲೂ ಕೂಡ ಈ ಇನ್ಸ್ಟ್ರಕ್ಷನ್ನ ಕೊಟ್ಟಿರಲಿಲ್ಲ. ಹಾಗಾಗಿ ಇವತ್ತು ಸೈಬರ್ ಕ್ರೈಮ್ ಬಗ್ಗೆ ನಾವು ಕೂಡ ಯೋಚನೆ ಮಾಡಿದ್ವಿ. ಇದು ಎಲ್ಲೂ ಸಲ್ಲದೆ ಇದ್ದವರು ಅಲ್ಲಿ ಸಲ್ದಿದ್ದಾರೆ. ಇದರ ಪರಿಣಾಮ ಇವತ್ತು ಸೈಬರ್ ಕ್ರೈಮ್ ಏನಾಗ್ತದೆ ಅಂದರೆ ಪ್ರತಿನಿತ್ಯ ವಿದ್ಯಾವಂತರದೇ ಹಣ ಹೋಗ್ತಾ ಇದೆ, ಬ್ಯಾಂಕಿಂದ ಇವತ್ತು ಹೋಗ್ತಾ ಇದೆ. ಈ ದೃಷ್ಟಿಯಲ್ಲಿ ಸಪರೇಟ್ ಆಗಿರ್ತಕ್ಕಂಥ ರಿಕ್ರೂಟ್ಮೆಂಟನ್ನು ಸೈಬರ್ ಕ್ರೈಮಿಗೆ ಮಾಡಿದ್ರೆ ಅಲ್ಲೇ ಪ್ರಮೋಷನ್ಗಳು ಇದನ್ನು ಕೊಡ್ತಾ ಹೋದರೆ ಇದೇ ಪೊಲೀಸರಲ್ಲಿ ಹಾಕೋದು. ಅವ್ರಿಗೆ ಇಂಟ್ರೆಸ್ಟ್ ಇಲ್ದಿದ್ದಾರೋ ಅಲ್ಲಿ ಹೋಗ್ತಾರೆ. ಸರ್ ನನ್ನ ಹೇಳ್ತಾ ಹೋದ್ರೆ ಬಹಳ ಆಗ್ತದೆ, ನೀವು ಸಮಯ ಕೊಡೋದಿಲ್ಲ.
ನನಗೆ ಆಯ್ತು, ನಾನೇ ಫೋನ್ ಮಾಡಿ ಹೇಳಿದ್ದು. 3-4 ದಿವಸ ಏನೂ ಮಾಡಲಿಲ್ಲ. ಆಮೇಲೆ SP ಗೆ ಹೇಳಿದ್ರ ಮೇಲೆ ಆ DYSP ನನ್ನ ಹತ್ರ ಓಡ್ ಬರ್ತಾರೆ. ಏನ್ರಿ ಅಂತ ಹೇಳಿದ್ರೆ, ನಾವು ಏನು ಮಾಡೋದು ಸರ್, ದಿನನಿತ್ಯ ಆಗ್ತಾ ಇರ್ತದೆ ಅಂತ. ಬ್ಯಾಂಕಿಗೆ ಕರ್ಕೊಂಡು ಹೋದೆ, KYC ಮಾಡಲಿಕ್ಕೆ ದಾಖಲಾತಿ ಕೊಟ್ಟಿದ್ದು ನಿನ್ನ ಬ್ಯಾಂಕ್ನವ್ರು ಹೊರತು ಬೇರೆ ಯಾರಿಗಪ್ಪ ಗೊತ್ತಾಗ್ತದೆ ಅಂತ ಆ DYSP ಕೂರಿಸ್ಕೊಂಡು ನಾನು ಕೇಳಿದೆ ಬ್ಯಾಂಕ್ನವ್ರಿಗೆ. ಇಲ್ಲ ಸರ್ ಭಾಳಷ್ಟು ಆಗ್ತದೆ, ಹಾಗೆ ಹೀಗೆ ಏನೇನೋ ಆರಿಸಿ ಮಾತಾಡು. ನಿನ್ನ ಬ್ಯಾಂಕಿಂದು ಹೊಣೆಗಾರಿಕೆ ಇದೆ. ನಾನು DYSP ಹೇಳಿದೆ, ಇವನಿಂದನೇ ಶುರು ಮಾಡಿ ಎನ್ಕ್ವೈರಿ, ಸರಿ ಆಗುತ್ತೆ. ಇವ್ರ ಆಫೀಸ್ನಲ್ಲೇ ಯಾರೋ ಕೊಟ್ಟಿದ್ದಾರೆ, ಇಲ್ಲದಿದ್ರೆ ಹೆಂಗೆ ಬರ್ತದೆ ಫೋನು, ಅವರ ಫೋನ್ ನಂಬರ್ ಹೆಂಗೆ ಗೊತ್ತಾಗ್ತದೆ? ಇದು ಬೇಕಾದಷ್ಟಿದೆ. ಆದ್ರಿಂದ ಯಾರಿಗೆ ಆಸಕ್ತಿ ಇದೆ ಆ ಸೈಬರ್ ಇದರಲ್ಲಿ, ಕೆಲವರಿಗೆ ಆಸಕ್ತಿ ಇದೆ. ಕಾನ್ಸ್ಟೇಬಲ್ಗಳು ಕೂಡ ಒಳ್ಳೆ ರೀತಿಯಿಂದ ಅದನ್ನ ಮಾಡುವಂತ, ಅದರಲ್ಲಿ ಸಂತೋಷ ಪಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಆದ್ರಿಂದ ಅವ್ರನ್ನ ಮಾಡಿಸ್ಬೇಕು ಅಂತ ಹೇಳ್ತಾ ಇದ್ದೀನಿ. ಇವತ್ತು ಪೊಲೀಸರು ಡ್ರಗ್ಸ್ ಇಂದ ಬಹಳ ಇದೆ, ಹಿಡಿತಾರೆ, ಟನ್ ಗಟ್ಟಲೆ ಹಿಡಿತಾರೆ. ನಮ್ಮನ್ನೇ ಹೋಮ್ ಮಿನಿಸ್ಟರ್ನ ಕರ್ಕೊಂಡು ಹೋಗಿ ಅದನ್ನ ಡೋಸರ್ ಹಾಕಿ ಸುರೇಶ್ ಬಾಬು ಸ್ಮ್ಯಾಶ್ ಮಾಡ್ತಾರೆ. ಸರ್ 2 ನಿಮಿಷ ಆದ್ರೆ 2 ನಿಮಿಷ ಮಾತಾಡೋದು. ಸಿಕ್ಕಿದ್ದಿಷ್ಟು, ಸಿಗದೇ ಇರೋದೆಷ್ಟು. ಲೋಕಲ್ ಅನೇಕ ಪೊಲೀಸರು ಕೈ ಜೋಡಿಸ್ತಾ ಇದ್ದಾರೆ. ಇದು ಬಹಳ ಅಪಾಯ. ಡ್ರಗ್ಸ್ ಮಾಫಿಯಾದ ಜೊತೆಗೆ ಲೋಕಲ್ ಪೊಲೀಸು ಇವತ್ತು ಕೈ ಜೋಡಿಸ್ತಾ ಇದ್ದಾರೆ, ಹಿಡಿತಾ ಇದ್ದಾರೆ. ಆದ್ರೆ ಕೆಲವು ಪೊಲೀಸರು ಕೈ ಜೋಡಿಸ್ತಾ ಇದ್ದಾರೆ, ಹಾಗಾಗಿ ಹಿಡಿಲಿಕ್ಕೆ ಆಗ್ತಾ ಇಲ್ಲ. ಇದನ್ನ ಏನಾದ್ರೂ ಸರಿ ಮಾಡುವಂತ ಕೆಲಸ ಮಾಡಬೇಕು. ಮರಳು ದಂಧೆ, ಮೈನ್ಸ್ ದಂಧೆನಲ್ಲಿ ಇವರು ಕೈ ಹಾಕದೆ ಇರುವಂತದ್ದು ಸರ್ಕಾರಕ್ಕೂ ಆದಾಯ ಬರೋದಿಲ್ಲ. ತಾವೆಲ್ಲ ವಿಷಯ ನಾನು ಒಂದು 2-3 ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ. ನೀವು ಮಧ್ಯೆ ಹೇಳಕ್ ಹೋದ ಕೂಡಲೇ ನನಗೆ ಈ ಕುತ್ತಿಗೆಗೆ ಕೈ ಹಾಕದಂಗೆ ಆಗ್ತದೆ, ಇರಿಟೇಟ್ ಆಗ್ತದೆ ನನಗೆ, ಬಹಳ ಕಷ್ಟ. ಆದ್ರಿಂದ ನಾನು ಮುಗಿಸ್ತೀನಿ. ನಾನೇನು ಜಾಸ್ತಿ ಮಾತಾಡಬೇಕು ಹೇಳಿಲ್ಲ, ಚೆನ್ನಾಗಿ ಮಾತಾಡಿದ್ದಾರೆ. ಆದ್ರೆ ಹಾಗಾಗಿ ಇವತ್ತು ಈ ಮನೆಯಲ್ಲಿ ಬ್ರ್ಯಾಂಡಿ ಮಾರಾಟ ಆಗ್ತಾ ಇದೆ ನಮ್ಮ ಹಳ್ಳಿನಲ್ಲಿ. ವಿಷಯ ಸಣ್ಣದಿರ್ಬೋದು, ನಮಗೆ ಇಲ್ಲ ಆಗುವಂಥ ಕ್ರೈಮ್ಗಳನ್ನ ನೋಡಿದ್ರೆ ಸಣ್ಣದಿರ್ಬೋದು. ಆದರೆ ನಮ್ಮ ಯುವಕರು ಹಾಳಾಗಿ ಸತ್ತ ಹೋಗ್ತಾರೆ, 35-40 ವರ್ಷಕ್ಕೆ ಸಾಯ್ತಾ ಇದ್ದಾರೆ. ಯಾಕೆ ಅಂದರೆ ಲೋಡ್ಗಟ್ಲೆ ಲಿಕ್ಕರು ಹಳ್ಳಿನಲ್ಲಿ ಮನೆಯಲ್ಲಿ ಮಾರಾಟ ಆಗ್ತಾ ಇದೆ. ಹೆಂಗೆ ಮಾರಾಟ ಆಗ್ತಾ ಇದೆ ಅಂದರೆ ಪೊಲೀಸರಿಗೆ ಗೊತ್ತಿದೆ. ನಾವೆಲ್ಲ ಸ್ವಲ್ಪ ಜೋರು ಮಾಡಿದ್ರೆ ಹೋಗಿ ಹಿಡಿತಾರೆ. ಕೊನೆಯಲ್ಲಿ ಅವರು 10 ಬಾಟ್ಲಿ ಸಿಕ್ತು, 20 ಬಾಟ್ಲಿ ಸಿಕ್ತು ಅಂತೇಳಿ ಹೇಳಿ ಅವನು ಕರ್ಕೊಂಡು ಬರ್ತಾರೆ. ಏನು ಮಾಡೋದಿಲ್ಲ, ಆ ಬ್ರ್ಯಾಂಡಿ ಶಾಪ್ನವ್ರು ಯಾರು ಕೊಟ್ಟಿದ್ರೋ ಅವರೇ ಬಿಡ್ಸ್ಕೊಂಡು ಹೋಗ್ತಾರೆ. ಆಮೇಲೆ ನಾನು ಹೇಳೋದು, ಆ ಬ್ಯಾಚ್ ನಂಬರ್ ಇದೆ ಹಳ್ಳಿನಲ್ಲಿ. ಬ್ರ್ಯಾಂಡಿ ಶಾಪ್ನಲ್ಲಿ ಇವತ್ತು ಲೈಸೆನ್ಸ್ ತೊಗೊಂಡಿದ್ದಾರೆ, ಅವ್ರು ಮಾರಾಟ ಮಾಡಲಿ, ಕುಡಿಲಿ, ಏನಾರು. ಆದರೆ ಈ ರೀತಿ ಆಗ್ತಾ ಇದೆ. ಯಾಕೆಂದ್ರೆ ಪೊಲೀಸರು ಆ ಬ್ಯಾಚ್ ನಂಬರ್ ನೋಡಿ ಕೇಸ್ ಹಾಕಿ ಆ ಬ್ರ್ಯಾಂಡಿ ಶಾಪ್ನವನಿಗೆ ಏನು ಬಾಕ್ಸ್ ಗಟ್ಟಲೆ ಕೊಡ್ತಾನಲ್ಲ, ಮಾರಾಟನ ನೀವು ಬಂದ್ ಮಾಡಿದ್ರೆ ಹಳ್ಳಿನಲ್ಲಿ ಈ ದಂಧೆ ಕಮ್ಮಿ ಆಗ್ತದೆ. ಹಾಗಾಗಿ ಇವತ್ತು ಇಂಟೆಲಿಜೆನ್ಸ್ ಬಗ್ಗೆ ನಾನು ಹೇಳೋದಿಲ್ಲ, ಯಾಕಂದ್ರೆ ಎಲ್ಲರೂ ಕೂಡ ಒಂದು ಘಟನೆ ಆದರೆ ಇಂಟೆಲಿಜೆನ್ಸ್ ಏನು ಮಾಡ್ತಾ ಇತ್ತು ಅಂತ. ಇಂಟೆಲಿಜೆನ್ಸಿಯನ್ನು ಎಲ್ಲಿ ನಾವು ಶಕ್ತಿ ತುಂಬಿದ್ದೇವೆ, ಎಲ್ಲಿದೆ ಇಂಟೆಲಿಜೆನ್ಸಿ? ಇದನ್ನು ಕೇಳಿದ್ರೆ ಬಹಳ ತೊಂದರೆ ಆಗ್ತದೆ. ಇಂಟೆಲಿಜೆನ್ಸಿಯನ್ನು ನಾವು ಸರಿ ಮಾಡುವಂಥ ಕೆಲಸ, ಸಪ್ರೇಟ್ ರಿಕ್ರೂಟ್ಮೆಂಟ್ ಮಾಡಿ ಅವರಿಗೆ ತರಬೇತಿಯನ್ನು ಕೊಟ್ಟು, ಇನ್ನು ಆಗೋದಿಲ್ಲ. ಭಾಳ ಮಾಡರ್ನ್ ಇದು ಶುರು ಆಗಿಬಿಟ್ಟಿದೆ ಅಪರಾಧಗಳು. ಅದಕ್ಕೆ ಸರಿಯಾಗಿ ನಾವು ಇಂಟೆಲಿಜೆನ್ಸಿಯನ್ನು ಪ್ರಿಪೇರ್ ಮಾಡುವಂಥ ಅವಶ್ಯಕತೆ ಇದೆ. ಎಲ್ಲರೂ ಕೂಡ ಭಾರಿ ಏನೋ ಇಂಟೆಲಿಜೆನ್ಸಿ, CMಗೆ ಸುದ್ದಿ ಬರ್ತದೆ, ಇನ್ನೊಬ್ಬರಿಗೆ ಸುದ್ದಿ ಬರ್ತದೆ, ಹೋಮ್ ಮಿನಿಸ್ಟ್ರಿಗೆ ಸುದ್ದಿ ಬರ್ತದೆ ಅಂದ್ಕೊಂಡಿದ್ದಾರೆ. ನಮ್ಮ ಕತೆ ನಮಗೆ ಗೊತ್ತಿದೆ, ಅದೇನು ಸುದ್ದಿ ಕೊಡ್ತದೆ, ಏನಾಗ್ತದೆ ಅಂತ ನಮಗೆ ಗೊತ್ತಿದ್ದಷ್ಟು ಅವ್ರಿಗೆ ಗೊತ್ತಿರೋದಿಲ್ಲ ಅನೇಕ ಸರಿ. ಈ ರೀತಿ ಆಗ್ತಾ ಇದೆ. ಪೊಲೀಸ್ ವ್ಯವಸ್ಥೆಯನ್ನು ಸರಿ ಮಾಡುವಂಥ ದೃಷ್ಟಿಯಿಂದ ಮತ್ತು ಮಾರಲಿ ಅವ್ರನ್ನ ಸರಿ ಮಾಡುವಂಥ ಕೆಲಸ ಆಗದೆ ಹೋದರೆ ಮತ್ತು ಆದರ್ಶಪ್ರಾಯವಾಗಿರುವಂಥ ಅಧಿಕಾರಿಗಳನ್ನ ನಾವು ಬೆಂಬಲಿಸದೆ ಹೋದರೆ, ಎಲ್ಲ ಕರಪ್ಟ್ ಅಧಿಕಾರಿಗಳನ್ನ ಒಳ್ಳೊಳ್ಳೆ ಸ್ಥಳಕ್ಕೆ ಹಾಕಿದ್ರೆ, ಕರಪ್ಷನ್ ಮಾಡಿದ್ರೆ ಹಿಂಗಿದು ಒಳ್ಳೆ ಸ್ಥಳ ಸಿಗ್ಬೋದು ಅಂತೇಳಿ ಹೇಳಿ ಕರಪ್ಟ್ ಅಲ್ಲದೆ ಇರುವಂಥ ಅಧಿಕಾರಿಯು ಕರಪ್ಟ್ ಆಗ್ತಾನೆ. ಈ ದೃಷ್ಟಿಯಿಂದ ನಾವು ಯೋಚನೆ ಮಾಡಬೇಕು ಅಂತ ಹೇಳಿ ನನಗೆ ಅನ್ಸುತ್ತೆ. ಮಾತನಾಡ್ಲಿಕ್ಕೆ ಅನೇಕ ಸಂಗತಿಗಳು. ಸುರೇಶ್ ಬಾಬು ಅವರೇ, ಅವರು ಪಕ್ಷದ ಮುಖ್ಯಸ್ಥರು. ಈಗ ಕೆಲಸದಲ್ಲಿ ಈಗ ಇದು ನಿಲುವಳಿ ಸೂಚನೆ ಬಂದಿತ್ತು. ನಿಲುವಳಿ ಸೂಚನೆ ನಾವು ಶಿಕ್ಷಣ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.